ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ 5ನೇ ತರಗತಿ ಗಣಿತದಲ್ಲಿ FA1 ಫಾರ್ಮೇಟಿವ್ ಅಸೆಸ್ಮೆಂಟ್ 1ನಲ್ಲಿ ಒಂದು ಮಾಡೆಲ್ ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡ್ತಾ ಇದ್ದೀನಿ. ಇದಕ್ಕಿಂತ ಮುಂಚೆ 5ನೇ ತರಗತಿಗೆ ಕನ್ನಡ, ಇಂಗ್ಲೀಷ್ನಲ್ಲಿ ಸಂತೂರಾಗಿರ್ಬೋದು, ಆಮೇಲೆ EVS ಬೈಲಿಂಗ್ವಲ್ಲನ್ನು ಕೂಡ ಹಾಕಿದ್ದೀನಿ. ಆ 3 ವಿಡಿಯೋದ ಲಿಂಕ್ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿದ್ದಾವೆ. ನಮ್ಮದೇ ಒಂದು ವಾಟ್ಸಪ್ ಚಾನಲ್ ಅದ, ಅದಕ್ಕೂ ಕೂಡ ಬಂದು ಜಾಯ್ನ್ ಆಗ್ಬೋದು. ಮತ್ತು ಹೆಚ್ಚು ನಿಮಗೆ ಏನಪ್ಪ ಅಂತಂದರೆ PDF ಅವಶ್ಯಕತೆ ಇದೆ ಅಂತ ಅನಿಸಿದವರು 9964050759ಗೆ ಮೆಸೇಜ್ ಮಾಡಿ ಅವುಗಳನ್ನು ಬೈ ಮಾಡ್ಬೋದು. ಸೊ ಕ್ವಶನ್ ಪೇಪರ್ ನೋಡುವ. ಸೊ ವಿ ದ ಟ್ರಾವೆಲರ್ಸ್, ನಾವು ಪ್ರಯಾಣಿಕರು 1 ಅಂತ ಇದೆ. 6 ಅಂಕ 4 ಪ್ರಶ್ನೆ. ಫ್ರ್ಯಾಕ್ಷನ್ಸ್ ಭಿನ್ನರಾಶಿಗಳು 4 ಅಂಕ 3 ಪ್ರಶ್ನೆ. ಆ್ಯಂಗಲ್ಸ್ ಆನ್ ಟರ್ನ್ಸ್ ತಿರುವುಗಳಾಗಿ ಕೋನಗಳು 5 ಅಂಕ 4 ಪ್ರಶ್ನೆ. ಒಟ್ಟು 15 ಅಂಕ 11 ಪ್ರಶ್ನೆಗಳ ಬಳಕೆಯನ್ನು ಈ ಪ್ರಶ್ನೆ ಪತ್ರಿಕೆಯಲ್ಲಿ ಮಾಡಿರೋದು. ಉದ್ದಿಷ್ಟಗಳ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ಜ್ಞಾನಕ್ಕೆ 7, ತಿಳುವಳಿಕೆಗೆ 6, ಅನ್ವಯಕ್ಕೆ 2, ಒಟ್ಟು 15. ಪ್ರಶ್ನೆ ವಿಧಗಳನ್ನು ನೋಡೋದಾದರೆ MCQ ಮತ್ತು ವೆರಿ ಶಾರ್ಟ್ ಆನ್ಸರ್ಸ್ 7, ಶಾರ್ಟ್ ಆನ್ಸರ್ಸ್ 8, ಲಾಂಗ್ ಆನ್ಸರ್ಸ್ ಇಲ್ಲ, ಒಟ್ಟು 15 ಅಂಕ. ಡಿಫಿಕಲ್ಟಿ ಲೆವೆಲ್ EG 7, ಎವರೇಜ್ 6, ಕಠಿಣ 2, ಒಟ್ಟು 15. ಪಾಠಗಳ ಅಂಕ ಹಂಚಿಕೆಗಳನ್ನು ನೋಡೋದಾದರೆ ನಾವು ಪ್ರಯಾಣಿಕರುದಿಂದ 1 ಅಂಕದ 2, 2 ಅಂಕದ 2, 4 ಪ್ರಶ್ನೆ 6 ಅಂಕ. ಫ್ರ್ಯಾಕ್ಷನ್ಸ್ ಭಿನ್ನರಾಶಿಗಳಿಂದ 1 ಅಂಕದ 2, 2 ಅಂಕದ 1, 3 ಪ್ರಶ್ನೆ 4 ಅಂಕ. ಆ್ಯಂಗಲ್ಸ್ ಆನ್ ಟರ್ನ್ಸ್ನಿಂದ 1 ಅಂಕದ 3, 2 ಅಂಕದ 1, 4 ಪ್ರಶ್ನೆ 5 ಅಂಕ. ಒಟ್ಟು ಈ ಪ್ರಶ್ನೆ ಪತ್ರಿಕೆಯಲ್ಲಿ ನಾವು ಬಳಕೆ ಮಾಡಿರೋದು 1 ಮಾರ್ಕರ್ 7, 2 ಮಾರ್ಕರ್ 4, 11 ಪ್ರಶ್ನೆ 15 ಅಂಕಗಳು. ಸೊ ನಿಮಗೆ ವಿಡಿಯೋವನ್ನು ಇಷ್ಟ ಆದರೆ ಲೈಕ್, ಶೇರ್ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಕಂಟಿನ್ಯೂವೇಷನ್ ಮಾಡ್ತೀನಿ. ಇದು ಕ್ವಶನ್ ಪೇಪರ್ ಪೇಜ್ ಇತ್ತು, ಡೈರೆಕ್ಟಾಗಿ ಆನ್ಸರ್ಸ್ಗೆ ಬರುವ. ಫಸ್ಟ್ ಫಾರ್ಮೇಟಿವ್ FA1 ಅಸೆಸ್ಮೆಂಟ್ ಜುಲೈ 2026. ಪ್ರಥಮ ರೂಪನಾತ್ಮಕ FA1 ಪರೀಕ್ಷೆ ಜುಲೈ 2026. ಮಾಡೆಲ್ ಆನ್ಸರ್ಸ್ ತರಗತಿ 5, ವಿಷಯ ಗಣಿತ, ಅಂಕ 15, ಸಮಯ 40 ನಿಮಿಷ. ಫಸ್ಟ್ ಮೇನ್ಸಲ್ಲಿ 7 ಪ್ರಶ್ನೆಗಳನ್ನು ಕೊಟ್ಟಿತ್ತು. ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ. 7 ಪ್ರಶ್ನೆ 7 ಅಂಕ. ಕಂಪ್ಲೀಟ್ ದ ಆ್ಯಡಿಂಗ್ 1000 ಟು ಈಚ್ ಆಫ್ ದಿ ಫಾಲೋವಿಂಗ್. ಕೆಳಗಿನ ಸಂಖ್ಯೆಗೆ 1000 ಸೇರಿಸುತ್ತಾ ಪೂರ್ಣಗೊಳಿಸು. 1000, 2000 ಅಪ್ ಟು 7000 ಇದೆ. ಆನ್ಸರ್ 3000, 4000, 5000 ಮತ್ತು 6000. ಸೆಕೆಂಡ್ ಒನ್, ರೈಟ್ ದ ಫಾಲೋವಿಂಗ್ ನಂಬರ್ ಇನ್ ವರ್ಡ್ಸ್. ಕೆಳಗಿನ ಸಂಖ್ಯೆಯನ್ನು ಪದಗಳಲ್ಲಿ ಬರೆಯಿರಿ. 7209 ಅಂತ ಇದೆ. ಸೊ ದ ಆನ್ಸರ್ ಇಸ್ ಏನಾಗ್ತದಪ್ಪ ಅಂತಂದ್ರೆ 7209 ಅಂತಕ್ಕಂಥದ್ದು ಉತ್ತರ ಇತ್ತು. ಪ್ರಶ್ನೆ 3, ಈಸ್ 1/3 ಈಕ್ವಲ್ ಟು 2/6. 1/3 2/6ಕ್ಕೆ ಸಮಾನವೇ ಅಂತ ಕೇಳಿದ್ದಾರೆ. ಸೊ ದ ಆನ್ಸರ್ ಇಸ್ ಎಸ್, ಈಕ್ವಲ್, ಹೌದು, ಸಮಾನವಾಗಿದೆ. ನೆಕ್ಸ್ಟ್ ಒನ್, ವಾಟ್ ಅ ಫ್ರ್ಯಾಕ್ಷನ್ ಆಫ್ ಎನ್ ಹವರ್ ಈಸ್ 15 ಮಿನಿಟ್ಸ್. 15 ನಿಮಿಷಗಳು 1 ಗಂಟೆಯ ಎಷ್ಟು ಭಿನ್ನರಾಶಿ ಭಾಗವಾಗಿದೆ ಅಂತ ಕೇಳಿದರೆ 1/4 ಅಂತ ಬರೆದ್ರೆ ಸಾಕು. 5ನೇ ಪ್ರಶ್ನೆಗೆ ಬರ್ತೀನಿ. ವಿಚ್ ಇನ್ಸ್ಟ್ರೂಮೆಂಟ್ ಈಸ್ ಯೂಸ್ಡ್ ಟು ಮೆಜರ್ ಆ್ಯನ್ ಆ್ಯಂಗಲ್. ಕೋನವನ್ನು ಅಳೆಯುವ ಸಾಧನೆ ಯಾವುದು ಅಂತ ಕೇಳಿದರೆ ಪ್ರೊಟ್ರಾಕ್ಟರ್ ಅಂತಾರೆ, ಕೋನ ಮಾಪಕ ಅಂತ ಉತ್ತರ. ಪ್ರಶ್ನೆ 6, ಇನ್ ವಿಚ್ ಡೈರೆಕ್ಷನ್ ಡೂ ದ ಹ್ಯಾಂಡ್ಸ್ ಆಫ್ ಅ ಕ್ಲಾಕ್ ಮೂವ್. ಗಡಿಯಾರದ ಮುಳ್ಳುಗಳು ಯಾವ ದಿಕ್ಕಿನಲ್ಲಿ ಚಲಿಸ್ತವೆ ಅಂತ ಕೇಳಿದರೆ ಕ್ಲಾಕ್ ವೈಸ್ ಡೈರೆಕ್ಷನ್, ಪ್ರದಕ್ಷಿಣಾಕಾರದ ದಿಕ್ಕು ಅಂತ ಬರಿಬೇಕು. ಲಾಸ್ಟ್ ಇತ್ತು, ಹೌ ಮೆನಿ ಡಿಗ್ರೀಸ್ ಈಸ್ ಅ ರೈಟ್ ಆ್ಯಂಗಲ್ ಅಂತ ಕೇಳಿದ್ದಾರೆ. ಲಂಬಕೋನ ಎಷ್ಟು ಡಿಗ್ರಿ ಇರ್ತದೆ ಅಂತ ಕೇಳಿದರೆ ಸೊ 90 ಡಿಗ್ರಿ ಅಂತ ಬರೆದ್ರೆ ಸಾಕು. ಇನ್ನು 2 ಅಂಕದ 4 ಪ್ರಶ್ನೆಗಳಿದ್ದಾವೆ. ಪ್ರತಿ ಸರಿಯಾದ ಉತ್ತರಕ್ಕೆ 2 ಅಂಕ, ಒಟ್ಟು 8 ಅಂಕ. ಫಿಲ್ ದ ಬಾಕ್ಸ್ ಅಪ್ರೋಪ್ರಿಯೇಟ್ಲಿ ಅಂತ ಕೇಳಿದರೆ ಬಾಕ್ಸನ್ನು ಸೂಕ್ತವಾಗಿ ಭರ್ತಿ ಮಾಡಿ. ನಂಬರ್, ನಿಯರೆಸ್ಟ್ ಟೆನ್ಸ್, ನಿಯರೆಸ್ಟ್ ಹಂಡ್ರೆಡ್ಸ್ ಮತ್ತು ನಿಯರೆಸ್ಟ್ ಥೌಸಂಡ್ಸ್ ಅಂತ ಇದೆ. 3176 ಇತ್ತು. ನಿಯರೆಸ್ಟ್ ಟೆನ್ಸ್ ಕನ್ಸಿಡರ್ ಮಾಡಿದಾಗ 3180, ನಿಯರೆಸ್ಟ್ 100 ನೋಡಿದಾಗ 3200, ನಿಯರೆಸ್ಟ್ 1000 ನೋಡಿದಾಗ 3000 ಅಂತ ಆಗ್ತದೆ. ಸೆಕೆಂಡ್ ಒನ್, ರೈಟ್ ದ ಫಾಲೋವಿಂಗ್ ನಂಬರ್ಸ್ ಇನ್ ದ ಎಕ್ಸ್ಪ್ಯಾಂಡ್ ಫಾರ್ಮ್. ಕೆಳಗಿನ ಸಂಖ್ಯೆಗಳನ್ನು ವಿಸ್ತೃತ ರೂಪದಲ್ಲಿ ಬರೀಬೇಕು. 8062 ಅದ. ಆನ್ಸರ್ 8000 + 0 + 60 + 2. ಸೆಕೆಂಡ್ ಒನ್, 10304 ಅದ. 10000 + 0 + 300 + 0 + 4 ಅಂತ ಬರೆದ್ರೆ ಸಾಕು. ಇನ್ನು ಕಂಪೇರ್ ದ ಫಾಲೋವಿಂಗ್ ಫ್ರ್ಯಾಕ್ಷನ್ ಯೂಸಿಂಗ್ ಬೈ ಗ್ರೇಟರ್ ದ್ಯಾನ್ ಆ್ಯಂಡ್ ಸ್ಮಾಲರ್ ದ್ಯಾನ್ ಅಂತ ಇದೆ. ಕೆಳಗೆ ನೀಡಲಾದ ಭಿನ್ನರಾಶಿಗಳನ್ನು ಚಿಕ್ಕದು ಮತ್ತು ದೊಡ್ಡದು ಚಿಹ್ನೆಯನ್ನು ಬಳಸಿ ಬರೀಬೇಕಿತ್ತು. ಸೊ ಆಲ್ರೆಡಿ ಎರಡನ್ನೂ ಕೂಡ ಬರೆದಿದ್ದೀನಿ. 3/8 ಮತ್ತು 3/7 ಅದ. 4/9 ಮತ್ತು 4/10 ಅದನ್ನು ಆಲ್ರೆಡಿ ನಾನು ಸೈನ್ಸನ್ನು ಹಾಕಿದ್ದೀನಿ. ಇನ್ನು 11ನೇ ಪ್ರಶ್ನೆ, ವಾಟ್ ಆ್ಯಂಗಲ್ಸ್ ಆರ್ ಫಾರ್ಮ್ಡ್ ಬೈ ಅ ಟರ್ನ್ ಆಫ್ ಲೆಸ್ ದ್ಯಾನ್ 1/4 ಆ್ಯಂಡ್ ಅ ಟರ್ನ್ ಮೋರ್ ದ್ಯಾನ್ 1/4. 1/4 ಕಡಿಮೆ ತಿರುವು, 1/4 ಹೆಚ್ಚು ತಿರುವಿನಿಂದ ಉಂಟಾಗುವ ಕೋನಗಳು ಯಾವುವು ಅಂತ ಕೇಳಿದರು. ಅ ಟರ್ನ್ ಆಫ್ ಲೆಸ್ ದ್ಯಾನ್ 1/4 ಅಕ್ಯೂಟ್ ಆ್ಯಂಗಲ್,
ಅಂದರೆ 1/4 ಕಡಿಮೆ ಇರುತ್ತಿರುವಂದ್ರೆ ಲಘು ಕೋನ ಅಂತ ಕರಿತೀವಿ. ಅ ಟರ್ನ್ ಆಫ್ ಮೋರ್ ದೆನ್ 1/4 ಅಂದರೆ ಅದು ರೈಟ್ ಆ್ಯಂಗಲ್. ಅಂದರೆ 1/4 ಹೆಚ್ಚು ತಿರುವು ಇದ್ದರೆ ಅದು ಲಂಬಕೋನ ಅಂತ ಕರಿತೀವಿ. ಇಷ್ಟು ಒಂದು 5ನೇ ತರಗತಿಯ ಗಣಿತದ ಮಾದರಿ ಪ್ರಶ್ನೆ ಪತ್ರಿಕೆ ಇತ್ತು. PDF ಬೇಕಾದರೆ 9964050759ಗೆ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡಿ PDF ಪರ್ಚೇಸ್ ಮಾಡ್ಬೋದು ಅಂತ ಹೇಳ್ತಾ ವಿಡಿಯೋ ವಾಚ್ ಮಾಡಿದ್ದಕ್ಕೆ ಧನ್ಯವಾದಗಳು. ಸಿಗುವ ಹೊಸ ವಿಡಿಯೋದಲ್ಲಿ ಬಾಯ್.